ದಿನಾಚರಣೆ. ಜೊತೆಗೆ ವಿಶಿಷ್ಟವಾಗಿ ನಾವು ಇವತ್ತು ನಮ್ಮ ಹೊಳೆನರಸೀಪುರ ಪುರಸಭೆ ತಾಲೂಕು ಆಡಳಿತ ಮತ್ತು ತಾಲೂಕ್ ಪಂಚಾಯತಿಯಿಂದ ನಾವು ಆಚರಣೆಯನ್ನು ಮಾಡಿದ್ದೀವಿ. ಜೊತೆಗೆ ಇವತ್ತೇನು ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದಿಂದ ಒಂದು ಆದೇಶವಾಗಿದೆ. ನಾವು ಹಸಿ ಕಸ, ಒಣ ಕಸ ಮತ್ತೆ ಈ ಸ್ಯಾನಿಟರಿ ವೇಸ್ಟ್ ಮತ್ತೆ ವಿಶೇಷ ಕಾಳಜಿ ಇರುವಂತಹ ಕಸ, ಅದು ಬ್ಯಾಟರೀಸು ಮತ್ತೆ ಅವಧಿ ಮೀರಿದ ಔಷಧಿಗಳು, ಪೇಂಟ್ ಡಬ್ಬಿಗಳು, ಇದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ವಿಂಗಡಣೆಯನ್ನು ಮಾಡಿ ನಮ್ಮ ಪೌರ ಕಾರ್ಮಿಕರಿಗೆ ನೀವು ಅನುವು ಮಾಡಿಕೊಡ್ಬೇಕು, ಅವ್ರಿಗೆ ಸಹಾಯ ಮಾಡಬೇಕು. ಯಾಕಂತ ಹೇಳಿದ್ರೆ ನಿಮಗೆ ಎಲ್ಲ ಗೊತ್ತಿರೋಂಗೆ ಕಸ ಅನ್ನೋದು ನಮಗೆಲ್ಲ ದೊಡ್ಡ ಸವಾಲು. ಅದರಲ್ಲೂ ಪಾಪ ನಮ್ಮ ಪೌರ ಕಾರ್ಮಿಕರು ಬೆಳಗ್ಗೆ ಎದ್ದು ನಮ್ಮನ್ನ ಕಾಪಾಡ್ತಾ ಇದ್ದಾರೆ. ಯಾರಾದರೂ ನಮ್ಮ ನಗರ, ಅದು ರಾಜ್ಯ ಆಗಿರ್ಬೋದು, ನಮ್ಮ ಜಿಲ್ಲೆ ಆಗಿರ್ಬೋದು, ನಮ್ಮ ತಾಲೂಕು ಆಗಿರ್ಬೋದು, ಸ್ವಚ್ಛವಾಗಿ ನಗರಕ್ಕೆ ಕಾರಣ ಅಂತ ಹೇಳಿದ್ರೆ ಅದು ನಮ್ಮ ಪೌರ ಕಾರ್ಮಿಕರು. ಅವ್ರಿಗೆ ನಾವು ಕೃತಜ್ಞತೆಗಳನ್ನ ಎಷ್ಟು ಸಲ್ಲಿಸಿದ್ರು ಸಾಲದು. ಅವ್ರಿಗೆ ನಾವು ಯಾವ ರೀತಿ ಕೃತಜ್ಞತೆಗಳನ್ನ ಸಲ್ಲಿಸಬೇಕು ಅಂತ ಹೇಳಿದ್ರೆ, ಒಂದು ಸಣ್ಣ ಕೆಲಸವನ್ನ ಮಾಡಿದ್ರೆ ಅವ್ರಿಗೆ ಎಷ್ಟೋ ಒಂದು ದೊಡ್ಡ ಒಂದು ಸಹಾಯ ಮಾಡ್ದಂಗೆ ಆಗ್ತದೆ. ಈ 4 ವಿಂಗಡಣೆಯಾಗಿ ನಾವು ಏನು ಹಸಿ ಕಸ, ಒಣ ಕಸ, ಸ್ಯಾನಿಟರಿ ತ್ಯಾಜ್ಯ ಮತ್ತೆ ವಿಶೇಷ ಕಾಳಜಿ ಕಸ ಅಂತ 4 ವಿಂಗಡಣೆ ಮಾಡಿ ಆ ಕಸವನ್ನ ನಾವು ಬಂದಂತಹ ಕಸದ ಗಾಡಿಗೆ ಕೊಟ್ಟರೆ ಸಾಕು. ಅದೇ ನೀವು ದೊಡ್ಡ ಮಾಡುವಂತಹ ಒಂದು ದೊಡ್ಡ ಉಪಕಾರ, ಅದು ನಮ್ಮ ಪೌರ ಕಾರ್ಮಿಕರಿಗೆ. ನಾನು ವಿನಮ್ರವಾಗಿ ಒಬ್ಬ ಸಂಸದನಾಗಿ ಜೊತೆಗೆ ಸಾರ್ವಜನಿಕನಾಗಿ ಮನವಿ ಮಾಡ್ತೀನಿ, ನೀವು ಕಸವನ್ನ ವಿಂಗಡಣೆ ಮಾಡಿ ನೀವು ಕಸದ ವಾಹನಕ್ಕೆ ಕೊಡಿ. ಆಗ ಎಷ್ಟೋ ನಮ್ಮ ಪುರಸಭೆ, ನಮ್ಮ ಪೌರ ಕಾರ್ಮಿಕರಿಗೆ ಅದು ಅತ್ಯಂತ ಉಪಯೋಗ ಆಗ್ತದೆ. ಗೊತ್ತೇ, ಇದು ನಾಗರಿಕರ ಜವಾಬ್ದಾರಿ ಆಗಿರ್ತದೆ. ನಾವು ಪೌರ ಕಾರ್ಮಿಕರಿಗೆ ಸಹಾಯ ಮಾಡೋದ್ರ ಜೊತೆಗೆ ನಮ್ಮೆಲ್ಲರ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ಒಬ್ಬ ಪ್ರಜೆ ಆದವ್ರಿಗೆ ನಮಗೆ ಪರಿಜ್ಞಾನ ಇರಬೇಕು, ನಾವು ಯಾವ ರೀತಿ ಕಸವನ್ನು ಹಾಕಬೇಕು ಅನ್ನೋದು. ಹಾಗಾಗಿ ನಾವೆಲ್ಲ ಇವತ್ತು ನಾನು ಆದಿಯಾಗಿ ನಾಳೆಯಿಂದನೇ ಈ 4 ಕಸವನ್ನು ವಿಂಗಡಣೆ ಮಾಡಿ ನಮ್ಮ ಕಸದವ್ರಿಗೆ ಕೊಡ್ತೀವಿ. ನೀವು ಸಹ ಇದರಲ್ಲಿ ಪಾಲ್ಗೊಳ್ಳಿ ಅಂತ ನಾನು ವಿನಮ್ರವಾಗಿ ಮನವಿ ಮಾಡ್ತೀನಿ. ನಮಸ್ಕಾರ.